ಸೀತೆ ಲಂಕೆಯಲ್ಲಿರುವಂತ ವಿಚಾರ ಜಟಾಯುವಿನ ಮೂಲಕ ವಾನರ ಸೇನೆಗೆ ಗೊತ್ತಾಗುತ್ತೆ. ಎಲ್ಲರೂ ಸಮುದ್ರದ ದಡಕ್ಕೆ ಬಂದು ಈಗ ಸಮುದ್ರವನ್ನು ಹಾರೋದು ಯಾರು ಅಂತ ಚಿಂತೆ ಮಾಡ್ತಾ ಕೂತಿರ್ತಾರೆ. ಎಲ್ಲರೂ ಚರ್ಚಿಸಬೇಕಾದ್ರೆ ಹನುಮಂತನ ಇದಕ್ಕೆ ಸರಿಯಾದ ವ್ಯಕ್ತಿ ಅಂತೇಳಿ ಎಲ್ಲರೂ ತೀರ್ಮಾನಕ್ಕೆ ಬರ್ತಾರೆ. ಆದ್ರೆ ಹನುಮಂತನನ್ನು ಒಪ್ಸೋದು ಯಾರು? ಹನುಮಂತನನ್ನ ಮೋಟಿವೇಟ್ ಮಾಡಿ ಸಮುದ್ರವನ್ನು ದಾಟಿಸೋ ಕೆಲಸವನ್ನ ಜಾಂಬವಂತನಿಗೆ ವಹಿಸಲಾಗುತ್ತೆ. ಜಾಂಬವಂತ ಹನುಮಂತನನ್ನ ಮೋಟಿವೇಟ್ ಮಾಡಿ ಅವನನ್ನ ಸಮುದ್ರವನ್ನು ಲಂಘನ ಮಾಡಕ್ಕೆ ಒಪ್ಪಿಸ್ತಾನೆ. ಆದ್ರೆ ಹಾರೋಕ್ಕೊಂದು ಪ್ರಶಸ್ತವಾದ ಸ್ಥಳ ಬೇಕಲ್ಲ. ಮಹೇಂದ್ರಗಿರಿ ಪರ್ವತವನ್ನು ಹನುಮಂತನ ಲಾಂಚಿಂಗ್ ಪ್ಯಾಡ್ ಆಗಿ ಆಯ್ಕೆ ಮಾಡಲಾಗುತ್ತೆ. ಮಹೇಂದ್ರಗಿರಿ ಪರ್ವತದ ಅತಿ ಎತ್ತರದ ಶಿಖರದಿಂದ ಹಾರೋದು ಅಂತೇಳಿ ತೀರ್ಮಾನ ಆಗುತ್ತೆ. ಎಲ್ಲರೂ ಮಹೇಂದ್ರಗಿರಿ ಪರ್ವತದ ಹತ್ರಕ್ಕೆ ಬರ್ತಾರೆ. ವಾನರ ಸೇನೆಯ ಹನುಮಂತ ಹಾರೋದನ್ನು ನೋಡಕ್ಕೆ ಬಹಳ ಕಾತರದಿಂದ ಕಾಯ್ತಾ ಇರ್ತಾರೆ. ಹನುಮಂತ ಶಿಖರವನ್ನ ಏರಿ ಹಾರೋಕೆ ಮುಂದಾಗ್ತಾನೆ. ಆದ್ರೆ ಇನ್ನೇನು ಹಾರ್ಬೇಕು ಅನ್ನೋಷ್ಟರಲ್ಲಿ ಆಗಲ್ಲ ಅಂತೇಳಿ ಮರಳಿ ಬರ್ತಾನೆ. ಮರಳಿ ಬಂದ ಹನುಮಂತನನ್ನ ಜಾಂಬವಂತ ಕೇಳ್ತಾನೆ, ಯಾಕೆ ಏನಾಯ್ತು? ಹನುಮಂತ ಹೇಳ್ತಾನೆ, ಯಾಕೋ ಧೈರ್ಯ ಸಾಕಾಗ್ತಾ ಇಲ್ಲ. ಜಾಂಬವಂತ ಮತ್ತೆ ಹನುಮಂತನನ್ನ ಮೋಟಿವೇಟ್ ಮಾಡಿ ಮತ್ತೆ ಹಾರೋಕ್ಕೋಸ್ಕರ ಕಳಿಸ್ತಾನೆ. ಹನುಮಂತ ಶಿಖರವನ್ನು ಏರ್ತಾನೆ. 1-2 ನಿಮಿಷ ಆಲೋಚನೆ ಮಾಡ್ಬಿಟ್ಟು ಮತ್ತೆ ಮರಳಿ ಬರ್ತಾನೆ. ಜಾಂಬವಂತ ಮತ್ತೆ ಕೇಳ್ತಾನೆ, ಯಾಕೆ ಏನಾಯ್ತು? ಹನುಮಂತ ಹೇಳ್ತಾನೆ, ಯಾಕೋ ಧೈರ್ಯ ಸಾಕಾಗ್ತಾ ಇಲ್ಲ. ಜಾಂಬವಂತನಿಗೆ ಅನ್ಸುತ್ತೆ ಇಲ್ಲೇನೋ ಫಜೀತಿ ನಡೀತಾ ಇದೆ. ಇಲ್ಲಿಂದ ಹಾರ್ತೀನಿ ಅಂತೇಳಿ ಹೋದವನು ಅಲ್ಲಿ ತಲುಪಿದ ಮೇಲೆ ಯಾಕೆ ಆಗಲ್ಲ ಅಂತೇಳಿ ಮರಳಿ ಬರ್ತಾ ಇದ್ದಾನೆ. ನೋಡೇ ಬಿಡೋಣ ಅಂತೇಳಿ ಹನುಮಂತನನ್ನು ಮತ್ತೆ ಮೋಟಿವೇಟ್ ಮಾಡಿ ಕಳಿಸ್ತಾನೆ. ಆದ್ರೆ ಈ ಬಾರಿ ಹನುಮಂತನ ಜೊತೆ ಅವನು ಹೋಗ್ತಾನೆ. ಹನುಮಂತ ಇನ್ನೇನು ಹಾರ್ಬೇಕನ್ನೋಷ್ಟರಲ್ಲಿ ಯಾವುದೊಂದು ಸ್ವರ ಕೇಳಿ ಬರುತ್ತೆ. ಹನುಮಂತ ಯೋಚಿಸಿ ನೋಡು, ಇಲ್ಲಿ ತನಕ ಯಾರೂ ಇದನ್ನ ಮಾಡಿಲ್ಲ, ಮಾಡಿದ್ದನ್ನು ನಾನು ನೋಡಿಲ್ಲ, ಇದು ನಿನ್ನಿಂದ ಆಗೋ ಕೆಲಸ ಅಲ್ಲ, ಮರಳಿ ಹೋಗು. ಮಾತಾಡ್ತಿದ್ದು ಮತ್ತೆ ಯಾರೋ ಅಲ್ಲ, ಅದೇ ಮಹೇಂದ್ರ ಪರ್ವತ. ಪ್ರತಿ ಬಾರಿ ಹನುಮಂತ ಹಾರಕ್ ಹೋದಾಗ್ಲೂ ಮಹೇಂದ್ರ ಪರ್ವತ ಇದೇ ವಿಷಯ ಹೇಳ್ತಾ ಇತ್ತು. ಹನುಮಂತ ಮತ್ತೆ ಯೋಚಿಸಿ ನೋಡು, ಇಲ್ಲಿ ತನಕ ಯಾರು ಮಾಡಿಲ್ಲ, ಮಾಡಿದ್ದನ್ನ ನಾನು ನೋಡಿಲ್ಲ, ಇದು ನಿನ್ನಿಂದ ಆಗುವಂತ ಕೆಲಸ ಅಲ್ಲ, ಮರಳಿ ಹೋಗು. ಜಾಂಬವಂತನಿಗೆ ಈಗ ಸಮಸ್ಯೆ ಏನು ಅಂತ ಗೊತ್ತಾಗುತ್ತೆ. ಅದಕ್ಕೇನು ಪರಿಹಾರ ಅಂತ ಕೂಡ ಅವನಿಗೆ ಗೊತ್ತಾಗುತ್ತೆ. ಕೂಡ್ಲೆ ಅವನು ತನ್ನ ಮೈಯಿಂದ ರೋಮಗಳನ್ನ ತೆಗೆದು ಅದನ್ನು ಉಂಡೆ ಮಾಡಿ ಹನುಮಂತನ 2 ಕಿವಿಗಳಿಗೆ ತುರುಕ್ತಾನೆ. ಆಮೇಲೆ ಹೋಗು ಅಂತೇಳಿ ಹೇಳ್ತಾನೆ. ಈ ಬಾರಿ ಹನುಮಂತ ಶಿಖರವನ್ನು ಏರಿದಾಗ ಅವನಿಗೆ ಪರ್ವತದ ಮಾತು ಕೇಳಿಸೇ ಇಲ್ಲ. ತನ್ನ ದೇಹವನ್ನು ಪರ್ವತಾಕಾರ ಮಾಡಿ ಮಹೇಂದ್ರಗಿರಿ ಪರ್ವತದ ಶಿಖರವನ್ನು ಒದ್ದು ಆಕಾಶಕ್ಕೆ ನೆಗಿತಾನೆ. ಹನುಮಂತ ಒದ್ದ ಏಟಿಗೆ ಮಹೇಂದ್ರಗಿರಿ ಪರ್ವತದ ಶಿಖರ ಪುಡಿ ಪುಡಿ ಆಗುತ್ತೆ. ಆ ಪರ್ವತ 1 ಅಡಿ ಆಳಕ್ಕೆ ಇಳಿಯುತ್ತೆ. ಹನುಮಂತ ನೆಗ್ದಾಗ ಭೂಮಿ ಯಾವ ಮಟ್ಟಿಗೆ ಅದ್ರಿತ್ತು ಅಂದ್ರೆ, ಅತ್ತ ಲಂಕೆಯಲ್ಲಿ ಸೂರ್ಯನಿಗೆ ಅರ್ಘ್ಯ ನೀಡುತ್ತಿದ್ದಂತಹ ರಾವಣನ ಕೈಯಲ್ಲಿದ್ದಂತ ನೀರಿನಲ್ಲಿ ಅಲೆಗಳು ಮೂಡಿತಂತೆ. ಆಮೇಲಿನ ಕಥೆ ಏನು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ನಾವೇನಾದ್ರೂ ಹೊಸದಾಗಿ ಮಾಡಕ್ ಹೋದಾಗ ಜನರ ಮಾತನ್ನ ಕೇಳಿ ನಾವು ಡಿಮೋಟಿವೇಟ್ ಆಗ್ತೀವಿ. ಆಗ ನಾವು ನಮ್ಮ ಕಿವಿಗಳನ್ನ ಮುಚ್ಚಿ ನಾವು ಮಾಡೋದ ಕೆಲಸವನ್ನ ಮಾಡ್ತಾನೆ ಇರ್ಬೇಕು. ಆವಾಗ್ಲೇ ನಮಗೆ ಹನುಮಂತನ ತರ ಸಮುದ್ರವನ್ನು ದಾಟಕ್ಕಾಗೋದು ಮತ್ತು ಏನಾದ್ರೂ ಒಂದು ಸಾಧನೆಯನ್ನು ಮಾಡಕ್ಕಾಗೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಟೇಕ್ ಕೇರ್.